ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, ಇಫ್ 2x minus 1 is equal to square root of x plus 2 whole square, then find the value of x. ಓಕೆ, ಸೊ ನಾನು ನಿಮ್ಗೆ ಹೇಳಿದ್ದೀನಿ ಇದು ಏನ್ ಕಾನ್ಸೆಪ್ಟ್ ಇಲ್ಲ ಆಕ್ಚುಲಿ ಈ ತರ ಇದ್ರೆ. ಓಕೆ, ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಈ ತರ ಹೇಳ್ತಾ ಇದ್ದೀನಿ, ಬಟ್ ಇಲ್ಲ ನೀವು ಬೋರ್ಡ್ಸ್ ನಲ್ಲಿ ಎಕ್ಸಾಮ್ ಬರೀತಾ ಇದ್ದಾಗ ಮ್ಯಾಮ್ ನಾವು ಪ್ರತಿ ಸ್ಟೆಪ್ ಬರೀಲೇಬೇಕು ಅಂತ ಅಂದ್ರೆ ಅವಾಗ ಆಕ್ಚುಲ್ ಆಗಿ ಇದೇನ್ ಕಾನ್ಸೆಪ್ಟ್ ಇಲ್ಲಿ, ಈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಅನ್ನೋದು ಹಂಗೆ ಉಳಿತು, ಸ್ಕ್ವೇರ್ ರೂಟ್ ಅನ್ನೋದು ನಥಿಂಗ್ ಬಟ್ ಪವರ್ 1/2. ಸೊ ಅವಾಗ ಇದೇನಾಗುತ್ತೆ 2 into 1/2. ಸೊ ಓನ್ಲಿ ಎಕ್ಸ್ ರಿಮೇನ್ಸ್. ದಿಸ್ ಇಸ್ ದ ಆಕ್ಚುಯಲ್ ಕಾನ್ಸೆಪ್ಟ್. ಇಲ್ಲ ನಾವು ಎಲ್ಲಾ ಸ್ಟೆಪ್ ಬರಿತೀವಿ ಅಂದ್ರೆ ಓಕೆ, ಇದು MCQ ಇದ್ರಿಂದ ನಾವು ಡೈರೆಕ್ಟ್ ಆಗಿ ಬರಿತಾ ಇದ್ದೀವಿ. ಸೊ ಹಿಯರ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ವಿಲ್ ಬಿಕಮ್ ಕಟ್ ಆಗುತ್ತೆ, ರಿವರ್ಸ್ ಆಫ್ ಈಚ್ ಅದರ್. ಸೊ ಇಲ್ಲಿ ಏನು ಆಯ್ತು 2x minus 1, ಇಲ್ಲಿ ಬರೀ ಏನ್ ಉಳ್ಕೊಂತು ಎಕ್ಸ್ ಪ್ಲಸ್ 2 ಮಾತ್ರ ಉಳ್ಕೊಂತು. ಕರೆಕ್ಟಾ? ಈಗ ನಿಮ್ಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ ಇಲ್ಲೂ ಅಲ್ಜಿಬ್ರೈಕ್ ಟರ್ಮ್ಸ್ ಇದಾವೆ, ಇಲ್ಲೂ ಕಾನ್ಸ್ಟಂಟ್ ಟರ್ಮ್ಸ್ ಇದಾವೆ. ಅಲ್ಜಿಬ್ರೈಕ್ ಟರ್ಮ್ಸ್ ನ ಒಂದ್ ಕಡೆ ಮಾಡ್ಕೊಳ್ಳಿ, ಈ 2x ಹಂಗೆ ಇರ್ಲಿ, ಎಕ್ಸ್ ನ ಈ ಕಡೆ ತಗೊಂಡ್ ಬಂದ್ರೆ ಮೈನಸ್ ಎಕ್ಸ್ ಆಯ್ತು. ಇಲ್ಲಿ 2 ಹಂಗೆ ಇಟ್ಟು -1 ನ ಈ ಕಡೆ ತಗೊಂಡ್ ಬಂದ್ರೆ +1 ಆಯ್ತು. ಈಗ ಇಲ್ಲಿ ಕೊಯಿಫಿಷಿಯಂಟ್ ಯಾವಾಗ್ಲೂ ಏನಿರುತ್ತೆ 1 ಅಂತಾನೆ ಇರುತ್ತೆ. ಸೊ 2x minus x ಎಷ್ಟಾಯ್ತು, x ಆಯ್ತು. 2 plus 1 is 3. So what is the value of x? 3, which is option B. Okay.